ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತು ಟೊಮೆಟೊ ಆಮ್ಲೆಟ್ ಮಾಡೋಣ. ಎಲ್ಲರೂ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾರೆ. ನಾನಿವತ್ತು ರುಬ್ಬಿಟ್ಟು ಹಾಕ್ತಿದ್ದೀನಿ. ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಇದು ಹುಳಿ ಟೊಮೆಟೊ. ಹೈಬ್ರಿಡ್ ಟೊಮೆಟೊ ತೊಗೊಳ್ಳೋರು ಒಂಚೂರು ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ, ಇದು ನಾನು ಹುಳಿ ಟೊಮೆಟೊ ತೊಗೊಂಡಿರೋದಕ್ಕೆ ಹಾಕ್ತಾಯಿಲ್ಲ. ಒಂದೇ ಒಂದು ಈರುಳ್ಳಿ, ಇದು ಘಮ್ ಅನ್ನೋಕ್ಕೆ ಮಾತ್ರ. ಅದು ನಾವು ಕಾವಲಿ ಮೇಲೆ ಹಾಕಿದಾಗ ಘಮ್ ಅನ್ಸೋ ಪರಿಮಳ ಬರುತ್ತೆ, ಅದಕ್ಕೋಸ್ಕರ ಹಾಕಿರೋದು. ಮತ್ತು 1 ಸ್ಪೂನು ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು. ಮತ್ತು 1 ಸ್ಪೂನು ಅರಿಶಿನ ಮತ್ತು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಅದಕ್ಕೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಫಸ್ಟ್ ರುಬ್ಕೊಂಡು ಬರೋಣ. ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಈ ಕಪ್ಪಲ್ಲಿ 2 ಕಪ್ಪು ಕಡಲೆ ಹಿಟ್ಟು ಹಾಕ್ತೇನೆ. ಹಾಗೆ ಕಲಸಿದ್ರೆ ಗಂಟಾಗುತ್ತೆ. ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಚೂರು ಗಂಟಾಗಲ್ಲ, ಟೈಮು ಉಳಿತಾಯ ಆಗುತ್ತೆ. ನೋಡಿ 2 ಕಪ್ ಹಾಕಿದ್ದೀನಿ ಇದರಲ್ಲಿ. ಅದೇ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು. ಹೀಗೆ ಹಾಕೋದ್ರಿಂದ ಗಂಟಾಗೋದಿಲ್ಲ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ, ನೀರು ನೋಡ್ಕೊಂಡು ಹಾಕ್ಕೊಳ್ಳೋಣ. ಈಗ ರುಬ್ಕೊಂಡು ಬರ್ತೀನಿ. ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಗಂಟಿಲ್ದೀರಾಗಿದೆ. ನಾವು ಕಲಿಸುವಾಗ ಗಂಟು ಬರುತ್ತೆ ಒಂದೊಂದ್ಸಲ, ತುಂಬ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ. ಇದಾದರೆ 1 ನಿಮಿಷದಲ್ಲಿ ಮಿಕ್ಸಿಗೆ ಹಾಕಿದರೆ ಆಗುತ್ತೆ. ಈಗ ಇದನ್ನು ಬೌಲಿಗೆ ತೊಗೊಂಡು ಅದಕ್ಕೆ ಬೇಕಾಗೋದೆಲ್ಲ ಹಾಕೋಣ. ನೋಡಿ ಬೌಲ್ಗೆ ಹಾಕಿದ್ದೀನಿ. ಈಗ ಅದನ್ನು ಮುಚ್ಚಿಟ್ಬಿಡೋಣ. ಇದು ಸೈಡ್ಗೆ ಇಟ್ಟು ಈಗ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹೆಚ್ಚೋದಿದೆ, ಅದೆಲ್ಲ ಹೆಚ್ಕೊಳ್ಳೋಣ. ಇದು ಅಷ್ಟರೊಳಗಡೆ ಇದನ್ನ ನಿಲ್ಲಿ. ನೋಡಿ ಅರ್ಧ ಗಂಟೆ ಜಾಸ್ತಿ ಆಯಿತು. ಈಗ ಅದಕ್ಕೆ ಜೀರಿಗೆ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಜಾಸ್ತಿನೇ ಹಾಕಿದ್ರೆ ಒಳ್ಳೆಯದು. ಮತ್ತು ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು. ಕರಿಬೇವಿದ್ರೆ ಕರಿಬೇವು ಹಾಕ್ಕೊಳ್ಬೋದು. ಹಾಕಿ ಸ್ವಲ್ಪ ಕಲಸಿ ಚೆನ್ನಾಗಿ. ನೋಡಿ ಇವಾಗ ಕಲ್ಸೋಕ್ಕೆ ಸುಲಭ ಆಗುತ್ತೆ. ನಾವು ಹಾಗೆ ಡೈರೆಕ್ಟ್ ಕಲಿಸಿದ್ರೆ ಗಂಟುಗಳಾಗತ್ತೆ, ಅದಕ್ಕೆ ಮಿಕ್ಸಿಗೆ ಹಾಕಿದ್ದೆ. ಚೂರು ನೀರು ಹಾಕ್ಕೊಳ್ಳೋಣ. ಚೂರೆ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. ಚೂರೆ ಹಾಕಿದ್ದೀನಿ. ಕಾವಲಿ ಇಟ್ಟು ಒಯ್ಯೋಣ. ನೋಡಿ ಕಾವಲಿ ಇಟ್ಟಿದ್ದೀನಿ. ಕಾವಲಿ ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಒಂಚೂರು ಸವರೋಣಷ್ಟು, ಜಾಸ್ತಿ ಬೇಡ, ಸ್ವಲ್ಪ. ಈಗ ಒಯ್ಯೋಣ. ಈಗ ಮುಚ್ಚಿಟ್ಟು ಬಿಸೋಣ ಒಂಚೂರು. ನೋಡಿ 1 ನಿಮಿಷ ಆಗಿದೆ. ಇನ್ನೊಂದು ಸೈಡು ಬಿಸೋಣ. ಹಾಗೆ ಕಟ್ ಮಾಡಿ ಹಾಕಿದರೆ ಅಲ್ಲಲ್ಲಿ ಒಂದೊಂದೇ ಕಡೆ ಸಿಗ್ತಾ ಹೋಗುತ್ತೆ. ಇದು ರುಬ್ಬಾಕಿದರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ. ಮತ್ತು 1 ಈರುಳ್ಳಿ ರುಬ್ಬು ಹಾಕಿದ್ದೀನಿ, ಅದು ಒಳ್ಳೆ ಪರಿಮಳ ಕೊಡುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಸೊ ರುಬ್ಬಾಕಿ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಇವತ್ತಿಗೆ 250 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಬೇಯಲಿ. ಇದಕ್ಕೆ ಖಾರದ ಪುಡಿ ಹಾಕಿದೆ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅಲ್ಲಲ್ಲಿ ಒಂದೊಂದು ಸಿಗುತ್ತೆ ಬಾಯಿಗೆ. ಖಾರದ ಪುಡಿ ಹಾಕಿದ್ರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೆ ಖಾರದ ಪುಡಿ ಹಾಕಿದ್ದು. ಟೊಮೆಟೊ ಹಾಕಿದ್ರೆ ಏನಾಗುತ್ತೆ, ಅಲ್ಲಲ್ಲಿ ಒಂದೇ ಕಡೆ ಬಿದ್ದೋಗ್ಬಿಡುತ್ತೆ ಗುಂಡಿಯಾಗಿ. ಮತ್ತು ಬಾಯಿಗೆ ಸಿಗ್ತಾ ಇರ್ತಿದ್ದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿರುತ್ತೆ. ಮತ್ತು ಅದ್ರ ಹುಳಿ ಅಂಶ ಎಲ್ಲ ಕಡೆಗೂ ಬಿಟ್ಕೊಂಡಿರುತ್ತೆ. ನೋಡಿ ಇನ್ನೊಂದು ಹೊಯ್ಯೋಣ.
1 ನಿಮಿಷ ಆಗಿದೆ, ಈಗ ತೆಗೆಯೋಣ. ಈ ಥರ ಒಮ್ಮೆ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಅರ್ಧ ಗಂಟೆಗಿಂತ ಜಾಸ್ತಿ ಎಷ್ಟು ಹೊತ್ತಿಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಆಫ್ ಮಾಡ್ತೀನಿ. ಪ್ಲೇಟಿಗೆ ತಗೊಳ್ಳೋಣ. ನೋಡಿ, ಟೊಮೆಟೊ ಆಮ್ಲೆಟ್ ರೆಡಿಯಾಗಿದೆ. ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.